ನಮಸ್ಕಾರ. ನಾನು ರಾಮಕೃಷ್ಣ ಸುಗತ. ಅಂಬೇಡ್ಕರ್ ಓದು ಸರಣಿ ಕಾರ್ಯಕ್ರಮದಲ್ಲಿ ಇಂದಿನ ದಿನ ನಾನು ಹಿಂದೂಗಳಲ್ಲದವರಲ್ಲಿ ಅಸ್ಪೃಶ್ಯತೆ ಅನ್ನುವಂಥ ಒಂದು ಭಾಗವನ್ನು ಓದ್ತಿದ್ದೇನೆ. ಈ ಭಾಗವನ್ನು ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಎನ್ನುವ ಪುಸ್ತಕದ 6ನೇ ಸಂಪುಟದ ಇಂದ ಆಯ್ಕೆ ಮಾಡಿಕೊಂಡಿದ್ದೇನೆ. ಹಿಂದೂಗಳಲ್ಲದವರಲ್ಲಿ ಅಸ್ಪೃಶ್ಯತೆ. ಅಸ್ಪೃಶ್ಯತೆ ಯಾರು ಮತ್ತು ಅಸ್ಪೃಶ್ಯತೆಯ ಮೂಲ ಯಾವುದು? ಈ ಪ್ರಮುಖ ಪ್ರಶ್ನೆಗಳ ಪರಿಶೀಲನೆ ಮತ್ತು ಅವುಗಳ ಉತ್ತರ ಮುಂದಿನ ಪುಟಗಳಲ್ಲಿರುತ್ತದೆ. ಅವುಗಳ ಪರಿಶೀಲನೆಗೆ ಮೊದಲು ಕೆಲವು ಪೂರ್ವಭಾವಿ ಪ್ರಶ್ನೆಗಳನ್ನು ಪರಿಶೀಲಿಸುವುದು ಅವಶ್ಯವಿದೆ. ಮೊಟ್ಟ ಮೊದಲನೆಯ ಪ್ರಶ್ನೆ ಎಂದರೆ, ಈ ಪ್ರಪಂಚದಲ್ಲಿ ಕೇವಲ ಹಿಂದೂಗಳಷ್ಟೇ ಅಸ್ಪೃಶ್ಯತೆಯನ್ನು ಆಚರಿಸುತ್ತಾರೆಯೇ? ಎರಡನೆಯ ಪ್ರಶ್ನೆ ಎಂದರೆ, ಹಿಂದೂಗಳಲ್ಲದವರು ಅಸ್ಪೃಶ್ಯತೆಯನ್ನು ಆಚರಿಸುತ್ತಿದ್ದರೆ ಅದು ಹಿಂದೂಗಳು ಆಚರಿಸುವ ಅಸ್ಪೃಶ್ಯತೆಯನ್ನು ಎಷ್ಟರ ಮಟ್ಟಿಗೆ ಹೋಲುತ್ತದೆ? ದುರ್ದೈವವಶಾತ್ ಇಂಥ ತೌಲನಿಕ ಅಭ್ಯಾಸವನ್ನು ಇದುವರೆಗೆ ಯಾರೂ ಮಾಡಿಲ್ಲ. ಅದರ ಪರಿಣಾಮವಾಗಿ ಅನೇಕರಿಗೆ ಹಿಂದೂಗಳಲ್ಲಿರುವ ಅಸ್ಪೃಶ್ಯತೆಯ ಬಗೆಗೆ ತಿಳುವಳಿಕೆ ಇದ್ದರೂ ಅದರ ವಿಲಕ್ಷಣ ಸ್ವರೂಪದ ಕಲ್ಪನೆ ಇರುವುದಿಲ್ಲ. ಕೇವಲ ಅಸ್ಪೃಶ್ಯರ ಸ್ಥಿತಿಗತಿಯ ಬಗೆಗೆ ಸರಿಯಾಗಿ ಹೇಳುವುದಕ್ಕಾಗಿಯೂ ಕೂಡ ಅಸ್ಪೃಶ್ಯತೆಯ ವಿಲಕ್ಷಣ ಸ್ವರೂಪದ ಖಚಿತ ತಿಳುವಳಿಕೆ ಹೊಂದುವುದು ಅವಶ್ಯವಾಗಿದೆ. ಆದಿಕಾಲದ ಮತ್ತು ಪ್ರಾಚೀನ ಸಮಾಜಗಳಲ್ಲಿ ಅಸ್ಪೃಶ್ಯತೆ ಹೇಗಿತ್ತೆಂಬುದರ ಪರಿಶೀಲನೆಯಿಂದ ಅಸ್ಪೃಶ್ಯತೆಯ ಶೋಧವನ್ನು ಪ್ರಾರಂಭಿಸುವುದು ಸರಿ ಎನಿಸುತ್ತದೆ. ಅವರು ಅಸ್ಪೃಶ್ಯತೆಯನ್ನು ಗುರುತಿಸಿದ್ದರೆ ಪ್ರಾರಂಭದಲ್ಲಿ ಅಸ್ಪೃಶ್ಯತೆ ಎಂದರೆ ಏನೆಂಬುದರ ಸ್ಪಷ್ಟ ತಿಳುವಳಿಕೆ ಪಡೆಯುವುದು ಅವಶ್ಯಕವಾಗಿದೆ. ಈ ವಿಷಯದ ಬಗೆಗೆ ಭಿನ್ನಾಭಿಪ್ರಾಯ ಇರಲು ಸಾಧ್ಯವಿಲ್ಲ. ಮೈಲಿಗೆ, ಮಾಲಿನ್ಯ, ಕಲುಷಿತಗೊಳಿಸುವಿಕೆಯ ಬಗೆಗೆ ತಿಳುವಳಿಕೆ ಮತ್ತು ಆ ಮೈಲಿಗೆಯನ್ನು ಹೋಗಲಾಡಿಸುವ ವಿಧಾನಗಳನ್ನು ಅಸ್ಪೃಶ್ಯತೆಯ ಕಲ್ಪನೆ ಒಳಗೊಂಡಿರುತ್ತದೆಂದು ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ. ಆದಿಕಾಲದ ಸಮಾಜದಲ್ಲಿ ಮೇಲೆ ಹೇಳಿದ ಅರ್ಥದಲ್ಲಿ ಅಸ್ಪೃಶ್ಯತೆಯನ್ನು ಆಚರಿಸಲಾಗಿತ್ತೋ ಇಲ್ಲವೋ ಎಂಬುದನ್ನು ಕಂಡುಕೊಳ್ಳಲು ಅದರ ಸಾಮಾಜಿಕ ಜೀವನವನ್ನು ಪರಿಶೀಲಿಸುವುದು ಅವಶ್ಯಕವಾಗಿದೆ. ಆದಿಕಾಲದ ಸಮಾಜದಲ್ಲಿ ಅಪಾವಿತ್ರ್ಯದಲ್ಲಿ ನಂಬುಗೆ ಇದ್ದಿತ್ತಷ್ಟೇ ಅಲ್ಲ, ಆ ನಂಬುಗೆ ನಿಶ್ಚಿತ ಧಾರ್ಮಿಕ ವಿಧಿವಿಧಾನಗಳ ಹುಟ್ಟಿಗೆ ಕಾರಣವಾಯಿತೆಂದು ಆದಿಕಾಲದ ಸಾಮಾಜಿಕ ಜೀವನದ ಪರಿಶೀಲನೆಯಿಂದ ನಿಸ್ಸಂಶಯವಾಗಿ ತಿಳಿದುಬರುತ್ತದೆ. ಮೈಲಿಗೆಗೆ ಕೆಳಗಿನ ಸಂಗತಿಗಳು ಕಾರಣವೆಂದು ಆದಿಮಾನವ ನಂಬಿದ್ದನು. 1. ಕೆಲವು ಘಟನೆಗಳು ಸಂಭವಿಸುವುದರಿಂದ. 2. ಕೆಲವು ವಸ್ತುಗಳ ಸಂಪರ್ಕದಿಂದ. 3. ಕೆಲವು ವ್ಯಕ್ತಿಗಳ ಸಂಪರ್ಕದಿಂದ. ವ್ಯಕ್ತಿಯಿಂದ ವ್ಯಕ್ತಿಗೆ ಕೆಡುಕು ಪ್ರಸಾರವಾಗುವುದೆಂದು ಆದಿಮಾನವ ನಂಬಿದ್ದನು. ಉಣ್ಣುವ, ತಿನ್ನುವ ಮುಂತಾದ ನೈಸರ್ಗಿಕ ಕ್ರಿಯೆಯಲ್ಲಿ ತೊಡಗಿದಾಗ ಕೆಡುಕಿನ ಪ್ರಸಾರದ ಪರಿಣಾಮ ಬಹಳ ತೀಕ್ಷ್ಣವಾಗುತ್ತದೆಂದು ಅವನ ತಿಳುವಳಿಕೆ. ಆದಿಮಾನವನ ಗ್ರಹಿಕೆಯ ಪ್ರಕಾರ ಅಪವಿತ್ರಗೊಳಿಸುವ ಘಟನೆಗಳಲ್ಲಿ ಇವು ಸೇರಿರುತ್ತವೆ: ಹುಟ್ಟು, ದೀಕ್ಷೆ, ಮೈನೆರೆಯುವುದು, ಮದುವೆ, ಸಂಭೋಗ ಮತ್ತು ಸಾವು. ಗರ್ಭಿಣಿಯರು ಅಪವಿತ್ರವಾಗಿದ್ದು ಉಳಿದವರನ್ನೂ ಅಪವಿತ್ರಗೊಳಿಸುವರೆಂದು ತಿಳಿಯಲಾಗಿತ್ತು. ತಾಯಿಯ ಅಪಾವಿತ್ರ್ಯ ಮಗುವಿಗೂ ಕೂಡ ಚಾಚಿತು. ದೀಕ್ಷೆ ಮತ್ತು ಮೈನೆರೆಯುವುದು ಪುರುಷ ಮತ್ತು ಸ್ತ್ರೀ ಪೂರ್ಣ ಲೈಂಗಿಕ ಮತ್ತು ಸಾಮಾಜಿಕ ಜೀವನದಲ್ಲಿ ಕಾಲಿಡಲು ಅರ್ಹರೆಂದು ಸೂಚಿಸುತ್ತವೆ. ಅವರನ್ನು ಉಳಿದವರಿಂದ ಬೇರ್ಪಡಿಸಲಾಗುತ್ತಿತ್ತು. ಅವರು ವಿಶಿಷ್ಟ ಆಹಾರ ಸೇವಿಸಬೇಕಾಗುತ್ತಿತ್ತು, ಮೇಲಿಂದ ಮೇಲೆ ಸ್ನಾನ ಮಾಡಬೇಕಾಗುತ್ತಿತ್ತು, ಮೈತುಂಬ ಬಣ್ಣ ಹಚ್ಚಿಕೊಳ್ಳಬೇಕಾಗುತ್ತಿತ್ತು, ಮುಂಜಿಯಂತಹ ದೈಹಿಕ ವಿರೂಪಗಳಿಗೆ ಗುರಿಯಾಗಬೇಕಾಗುತ್ತಿತ್ತು. ಅಮೆರಿಕೆಯ ಪಂಗಡಗಳಲ್ಲಿ ಲೈಂಗಿಕ ಜೀವನದಲ್ಲಿ ಕಾಲಿಡಲು ಸಂಸ್ಕಾರ ಪಡೆದವರು ವಿಶಿಷ್ಟ ಆಹಾರ ಸೇವಿಸಬೇಕಾಗುತ್ತಿತ್ತಷ್ಟೇ ಅಲ್ಲ, ನಿಯತ ಅವಧಿಗಳಲ್ಲಿ ವಮನಕಾರಿ ಔಷಧವನ್ನೂ ಸೇವಿಸಬೇಕಾಗುತ್ತಿತ್ತು. ವಿವಾಹಕ್ಕೆ ಸಂಬಂಧಿಸಿದ ಕರ್ಮಾಚರಣೆಗಳು ಆದಿಮಾನವ ವಿವಾಹವನ್ನು ಅಶುದ್ಧವೆಂದು ನಂಬಿದ್ದನೆಂಬುದನ್ನು ತೋರಿಸುತ್ತವೆ. ಕೆಲವು ಪ್ರಸಂಗಗಳಲ್ಲಿ ಆಸ್ಟ್ರೇಲಿಯಾದಲ್ಲಿದ್ದಂತೆ ವಧು ತನ್ನ ಪಂಗಡದ ಬೇರೆ ಪುರುಷರೊಂದಿಗೆ, ಇಲ್ಲವೇ ಅಮೆರಿಕಾದಲ್ಲಿದ್ದಂತೆ ಪಂಗಡದ ಮುಖ್ಯಸ್ಥನೊಂದಿಗೆ, ಇಲ್ಲವೇ ವೈದ್ಯನೊಂದಿಗೆ, ಇಲ್ಲವೇ ಪೂರ್ವ ಆಫ್ರಿಕೆಯಲ್ಲಿದ್ದಂತೆ ವರನ ಗೆಳೆಯರೊಂದಿಗೆ ಸಂಭೋಗಕ್ಕೆ ಒಳಪಡಬೇಕಾಗುತ್ತಿತ್ತು. ಕೆಲವು ಪಂಗಡಗಳಲ್ಲಿ
ವರನು ವಧುವಿಗೆ ಖಡ್ಗವನ್ನು ಮೆಲ್ಲಗೆ ಸೂಕಿಸುತ್ತಿದ್ದನು. ಇನ್ನೂ ಕೆಲವು ಮುಂಡರಂಥ ಪಂಗಡಗಳಲ್ಲಿ ವಧುವಿನ ಮದುವೆ ವರನ ಜೊತೆಗೆ ನೆರವೇರುವುದಕ್ಕಿಂತ ಮೊದಲು ಒಂದು ವೃಕ್ಷದ ಜೊತೆಗೆ ಆಗುತ್ತದೆ. ಮದುವೆಗೆ ಸಂಬಂಧಿಸಿದ ಈ ಎಲ್ಲ ಆಚರಣೆಗಳು ಮದುವೆಯ ದುಷ್ಪರಿಣಾಮವನ್ನು ಹೋಗಲಾಡಿಸುವ ಮತ್ತು ಮದುವೆಯ ದೋಷದಿಂದ ವ್ಯಕ್ತಿಯನ್ನು ರಕ್ಷಿಸುವ ಉದ್ದೇಶದಿಂದ ಮಾಡಿದವು ಆಗಿರುತ್ತವೆ. ಆದಿಮಾನವನಿಗೆ ಸಾವು ಎಲ್ಲಕ್ಕಿಂತ ಹೆಚ್ಚು ಅಶುದ್ಧ ಪ್ರಕಾರವಾಗಿತ್ತು. ಶವ ಅಷ್ಟೇ ಅಲ್ಲ, ಶವಕ್ಕೆ ಸಂಬಂಧಿಸಿದ ವಸ್ತುಗಳೆಲ್ಲ ಕಲುಷಿತವೆಂದು ತಿಳಿಯಲ್ಪಡುತ್ತಿದ್ದವು. ಶವದೊಂದಿಗೆ ಅವರ ಸಲಕರಣೆ, ಆಯುಧ ಮುಂತಾದವುಗಳನ್ನು ಸಮಾಧಿಯಲ್ಲಿ ಇಡುವುದು, ಅವುಗಳನ್ನು ಬೇರೆಯವರು ಉಪಯೋಗಿಸುವುದು ಅಪಾಯ ಮತ್ತು ದುರಾದೃಷ್ಟಕರವೆಂಬುದನ್ನು ಸೂಚಿಸುತ್ತದೆ. ವಸ್ತುಗಳ ಸ್ಪರ್ಶದಿಂದ ಉಂಟಾಗುವ ದೂಷಣೆಯ ಕಡೆಗೆ ಲಕ್ಷ್ಯ ಹರಿಸಿದರೆ ಆದಿಮಾನವ ಕೆಲವು ವಸ್ತುಗಳನ್ನು ಪವಿತ್ರವೆಂದು, ಕೆಲವು ವಸ್ತುಗಳನ್ನು ಅಪವಿತ್ರವೆಂದು ಗ್ರಹಿಸುವುದನ್ನು ಕಲಿತಿದ್ದನೆಂದು ತಿಳಿದು ಬರುತ್ತದೆ. ವ್ಯಕ್ತಿಯು ಪವಿತ್ರ ವಸ್ತುವನ್ನು ಮುಟ್ಟುವುದರಿಂದ ಅದು ಕಲುಷಿತಗೊಂಡು ಅಪವಿತ್ರವಾಗುತ್ತಿತ್ತು. ಪವಿತ್ರ ಮತ್ತು ಅಪವಿತ್ರ ವಸ್ತುಗಳನ್ನು ಬೇರ್ಪಡಿಸುವ ಅತ್ಯುತ್ತಮ ಉದಾಹರಣೆ ತೋಡರಲ್ಲಿ ಸಿಗುತ್ತದೆ. ಅದರ ಸಾಮಾಜಿಕ ಸಂಘಟನೆಯ ಮೂಲಾಧಾರವು ಗುಂಪುಗಳ ಪಾವಿತ್ರ್ಯ, ಹೈನದ ದನಗಳ ಪಾವಿತ್ರ್ಯ, ಪಾತ್ರೆಗಳ ಮತ್ತು ಹಾಲಿನ ಶುದ್ಧತೆ ಮತ್ತು ಅವುಗಳನ್ನು ಸಂಬಂಧಿಸಿದ ವಿಧಿಕರ್ಮಗಳನ್ನು ನೆರವೇರಿಸುವವರ ಪಾವಿತ್ರ್ಯ ಕಾಯುವುದೇ ಆಗಿತ್ತು. ಹಾಲಿನ ಕೇಂದ್ರದಲ್ಲಿ ಶುದ್ಧ ಪಾತ್ರೆಗಳನ್ನು ಯಾವಾಗಲೂ ಪ್ರತ್ಯೇಕ ಕೋಣೆಯಲ್ಲಿ ಇಡಲಾಗುತ್ತಿತ್ತು. ಅರ್ಚಕನಾಗಿದ್ದ ಗೌಳಿಯು ಶುದ್ಧೀಕರಣದ ದೀರ್ಘ ವಿಧಿಕರ್ಮವನ್ನು ತೀರಿಸಿದ ಮೇಲೆಯೇ ಅವನಿಗೆ ಕಾರ್ಯಾಲಯದೊಳಗೆ ಪ್ರವೇಶ ಉಂಟು. ಅದಾದ ಬಳಿಕ ಅವನು ಸಾಮಾನ್ಯ ಮನುಷ್ಯನಾಗಿರದೆ ಹಾಲಿನ ಶುದ್ಧೀಕರಣದಂಥ ಪವಿತ್ರ ಕಾರ್ಯ ಮಾಡಲು ಅರ್ಹನಾಗುತ್ತಾನೆ. ಅವನ ನಡತೆ ಕೆಲವು ನಿರ್ದಿಷ್ಟ ನಿಯಮಗಳಿಗೆ ಒಳಪಡುತ್ತದೆ. ಉದಾಹರಣೆಗೆ, ಹಾಲಿನ ಕೇಂದ್ರ ಬಿಟ್ಟು ಹಳ್ಳಿಯಲ್ಲಿ ಮಲಗಲು ನಿರ್ದಿಷ್ಟ ಸಮಯ ನಿಗದಿಪಡಿಸಲಾಗುತ್ತದೆ. ಶವಯಾತ್ರೆಯಲ್ಲಿ ಪಾಲ್ಗೊಂಡ ಗೌಳಿ ಅಂದಿನಿಂದ ಹಾಲು ಸರಬರಾಜು ಕೆಲಸವನ್ನು ಬಿಟ್ಟು ಬಿಡಬೇಕಾಗುತ್ತದೆ. ಆದ್ದರಿಂದ ಈ ಆಚರಣೆಯ ಉದ್ದೇಶ ಅಪವಿತ್ರದ ಅಪಾಯಗಳನ್ನು ತಪ್ಪಿಸುವುದು ಮತ್ತು ಶುದ್ಧ ವಸ್ತುವನ್ನು ಅಶುದ್ಧ ಜನರು ಸೇವಿಸಲು ಸರಿಹೋಗುವಂತೆ ಮಾಡುವುದು ಆಗಿರಬಹುದೆಂದು ಊಹಿಸಲಾಗಿದೆ. ಪಾವಿತ್ರತೆಯ ಕಲ್ಪನೆ ವಸ್ತುಗಳಿಗಷ್ಟೇ ಸೀಮಿತವಾಗಿರಲಿಲ್ಲ. ಕೆಲವು ವರ್ಗದ ಜನರು ಪವಿತ್ರವಾಗಿದ್ದರು. ಅವರನ್ನು ಅನ್ಯರು ಮುಟ್ಟುವುದರಿಂದ ಅಪವಿತ್ರರಾಗುತ್ತಿದ್ದರು. ಪಾಲಿನೇಷಿಯಾ ಜನರಲ್ಲಿ ಪಂಗಡದ ಪ್ರಧಾನಿಯನ್ನು ಯಾರೂ ಮುಟ್ಟುವಂತಿಲ್ಲ. ಕೆಳಮಟ್ಟದ ವ್ಯಕ್ತಿ ಮುಖ್ಯಸ್ಥನನ್ನು ಮುಟ್ಟುವುದೆಂದರೆ ನಿಯಮಬಾಹಿರ ಕಾರ್ಯ ಮಾಡಿದಂತೆ. ಇದರಿಂದ ಅಪಾಯಕ್ಕೊಳಗಾಗುವನು ಕೀಳು ದರ್ಜೆಯವನೇ. ತದ್ವಿರುದ್ಧವಾಗಿ ಈಫೆಟ್ದಲ್ಲಿ ಅಶುದ್ಧ ಧಾರ್ಮಿಕ ವಿಧಿವಿಧಾನಗಳ ಸೋಂಕಿನಿಂದ ಪವಿತ್ರ ಮನುಷ್ಯ ತನ್ನ ಪಾವಿತ್ರ್ಯ ಕಳೆದುಕೊಳ್ಳುತ್ತಾನೆ. ಉಗಾಂಡಾದಲ್ಲಿ ಗುಡಿಯನ್ನು ಕಟ್ಟುವ ಕಾರ್ಯದಲ್ಲಿ ತೊಡಗುವ ಮುಂಚೆ ಗುಡಿಗಾರರು ಶುದ್ಧವಾಗಲು 4 ದಿನದ ಅವಧಿಯನ್ನು ಕೊಡಲಾಗುತ್ತಿತ್ತು. ಮುಖ್ಯಸ್ಥ ಮತ್ತು ಅವನಿಗೆ ಸೇರಿದ ಸಾಮಾನುಗಳು ಹೆಚ್ಚಾಗಿ ಪವಿತ್ರವಿದ್ದು ಅವುಗಳನ್ನು ಮುಟ್ಟುವುದು ಕೆಳದರ್ಜೆಯವರಿಗೆ ಅಪಾಯವೆಂದು ತಿಳಿಯಲಾಗುತ್ತದೆ. ತೊಂಗ ನಡುಗಡ್ಡೆಯಲ್ಲಿ ಮುಖ್ಯಸ್ಥನನ್ನು ಮುಟ್ಟಿದವನನ್ನು ಯಾರೂ ಮುಟ್ಟಕೂಡದೆಂದು ನಿಷೇಧವಿರುತ್ತದೆ. ಅವನು ತನಗಿಂತ ಹೆಚ್ಚಿನ ವರ್ಗದ ಮುಖ್ಯಸ್ಥನ ಅಂಗಾಲನ್ನು ಮುಟ್ಟುವುದರಿಂದ ಆ ನಿಷೇಧ ಹೋಗಿಬಿಡುತ್ತದೆ. ಮಲಯ ದ್ವೀಪದ ಮುಖ್ಯಸ್ಥನ ಪಾವಿತ್ರ್ಯ ಕೂಡ ವಿಶೇಷ ಹಕ್ಕುಗಳನ್ನು ಸೂಚಿಸುವ ಬಿಲ್ಲೆಯಲ್ಲಿ ಇರುತ್ತದೆ. ಅದನ್ನು ಮುಟ್ಟಿದ ಯಾರಿಗೇ ಆಗಲಿ ತೀವ್ರ ಕಾಯಿಲೆ ಇಲ್ಲವೇ ಸಾವು ಬರುವುದು ನಿಶ್ಚಿತ. ಹೊರಗಿನ ಅಪರಿಚಿತ ಜನರ ಸೋಂಕು ಮಾಲಿನ್ಯದ ಮೂಲವೆಂದು ಆದಿಮಾನವ ತಿಳಿದಿದ್ದನು. ದಕ್ಷಿಣ ಆಫ್ರಿಕೆಯಲ್ಲಿಯ ಬತೋಂಗ ಪಂಗಡದಲ್ಲಿ ತಮ್ಮ ಪ್ರದೇಶದ ಹೊರಗೆ ಪ್ರವಾಸ ಮಾಡುವವರಿಗೆ ಪರಸ್ಥಳದ ಪ್ರೇತಗಳಿಂದ, ಅದರಲ್ಲಿಯೂ ವಿಶೇಷವಾಗಿ ರಾಕ್ಷಸರಿಂದ ಅಪಾಯವಾಗುವುದೆಂಬ ನಂಬಿಕೆ ಇದೆ. ತಮ್ಮ ಪ್ರದೇಶದಲ್ಲಿ ಪರಕೀಯರ ಪ್ರವೇಶಕ್ಕೆ ನಿಷೇಧವಿರುತ್ತದೆ. ಏಕೆಂದರೆ ಪರದೈವಗಳನ್ನು ಆರಾಧಿಸುವ ಅವರು ತಮ್ಮೊಂದಿಗೆ ವಿಲಕ್ಷಣ ಪ್ರಭಾವಗಳನ್ನು ತರುತ್ತಾರೆಂಬ ನಂಬಿಕೆ ಇದೆ. ಆದ್ದರಿಂದ ಹೊಗೆ ಹಾಕುವುದು ಮತ್ತಿತರ ವಿಧಾನಗಳನ್ನು ಅನುಸರಿಸಿ ಶುದ್ಧೀಕರಿಸಲಾಗುವುದು. ಡಿಯೇರಿ ಪಂಗಡದಲ್ಲಿ ಮತ್ತು ನೆರೆಹೊರೆಯ ಪಂಗಡಗಳಲ್ಲಿ ಪ್ರವಾಸ ಮಾಡಿ ಬಂದ ತಮ್ಮ ಪಂಗಡದ ಸದಸ್ಯನನ್ನೂ ಕೂಡ ಪರಕೀಯನಂತೆ ಕಾಣುತ್ತಿದ್ದರು ಮತ್ತು ಅವನು ಕುಳಿತುಕೊಳ್ಳುವವರೆಗೆ ಅವನ ಕಡೆಗೆ ನೋಡುತ್ತಿರಲಿಲ್ಲ. ಒಂದು ಹೊಸ ಪ್ರದೇಶ ಪ್ರವೇಶಿಸುವುದು,
ಅಲ್ಲಿಂದ ತಮ್ಮ ದೇಶ ಪ್ರವೇಶಿಸುವಷ್ಟೇ ಅಪಾಯಕಾರಿ. ಹೇಗೆ ಸ್ಪಾರ್ಟನ್ ಅರಸರು ಯುದ್ಧ ಮಾಡುವಾಗ ತಮ್ಮೊಂದಿಗೆ ದೇವಸ್ಥಾನದ ಬೆಂಕಿಯನ್ನು ಒಯ್ಯುತ್ತಿದ್ದರೋ, ಅದೇ ರೀತಿ ಆಸ್ಟ್ರೇಲಿಯಾದಲ್ಲಿ ಒಂದು ಪಂಗಡದ ಜನರು ಇನ್ನೊಂದು ಪಂಗಡದ ಬಳಿಗೆ ಬರುವಾಗ ಗಾಳಿಯನ್ನು ಶುದ್ಧಗೊಳಿಸಲು ಉರಿಯುವ ಕಟ್ಟಿಗೆಗಳನ್ನು ಒಯ್ಯುತ್ತಿದ್ದರು. ಅದೇ ರೀತಿ ಹೊರಗಿನಿಂದ ಮನೆಯೊಳಗೆ ಬರುವವರು ಕೆಲವೊಂದು ಕರ್ಮಗಳನ್ನು ಆಚರಿಸಬೇಕಾಗುತ್ತಿತ್ತು. ಚಪ್ಪಲಿ ಬೂಟುಗಳನ್ನು ಕಳಚುವುದು ಶುದ್ಧೀಕರಣದ ಒಂದು ವಿಧಾನವಾಗಿದೆ. ಆದ್ದರಿಂದ ಹೊರಗಿನಿಂದ ತಮ್ಮೊಂದಿಗೆ ತಂದಿರಬಹುದಾದ ಕೆಡಾಕಿನಿಂದ ಒಳಗಿನವರನ್ನು ಸುರಕ್ಷಿತಗೊಳಿಸಲಾಗುವುದು. ಮನೆಯ ಸದಸ್ಯನೊಬ್ಬನು ಕಲುಷಿತನಾದಾಗ ಹೊಸ್ತಿಲು, ಬಾಗಿಲ ಚೌಕಟ್ಟು ಮತ್ತು ಕಿಟಕಿ, ಹೊರ ಜಗತ್ತಿನೊಂದಿಗೆ ಸಂಪರ್ಕ ಹೊಂದಿರುವ ಮನೆಯ ಮಹತ್ವದ ಸ್ಥಳಗಳು ಮುಂತಾದವುಗಳಿಗೆ ರಕ್ತ ಲೇಪಿಸಲಾಗುವುದು, ಇಲ್ಲವೇ ಶುದ್ಧೋದಕ ಸಿಂಪಡಿಸಲಾಗುವುದು, ಇಲ್ಲವೇ ಕೆಡುಕನ್ನು ಹೊರಗಿಡಲು ಮತ್ತು ಅದೃಷ್ಟವನ್ನು ಬರಮಾಡಿಕೊಳ್ಳಲು ಬಾಗಿಲಿಗೆ ಕುದುರೆಯ ಲಾಳವನ್ನು ಕಟ್ಟಲಾಗುವುದು. ಹುಟ್ಟು, ಸಾವು, ಮದುವೆ ಮುಂತಾದವುಗಳಿಗೆ ಸಂಬಂಧಿಸಿದ ಕರ್ಮಾಚರಣೆಗಳು ಅವು ನಿಶ್ಚಿತವಾಗಿ ಮಾಲಿನ್ಯದ ಮೂಲಗಳೆಂದು ಸೂಚಿಸುವುದಿಲ್ಲ, ಹೌದು. ಆದರೆ ಈ ಪ್ರತಿಯೊಂದು ಸಂದರ್ಭದಲ್ಲಿ ಪ್ರತ್ಯೇಕಿಸುವಿಕೆ ಇರುವುದರಿಂದ ಅವುಗಳಿಗೆ ಸಂಬಂಧಿಸಿದ ಇನ್ನುಳಿದ ಅನೇಕ ಅಂಶಗಳಲ್ಲಿ ಅಪವಿತ್ರತೆಯೂ ಒಂದೆಂದು ಸೂಚಿಸಲಾಗಿದೆ. ಹುಟ್ಟು, ದೀಕ್ಷೆ, ಮದುವೆ, ಸಾವು ಮತ್ತು ಪವಿತ್ರ ಕಾರ್ಯಾಚರಣೆ ಮತ್ತು ಪರಕೀಯ ವಸ್ತು ಹಾಗೂ ವ್ಯಕ್ತಿಗಳೊಡನೆ ವ್ಯವಹರಿಸುವುದು, ಈ ಎಲ್ಲ ಸಂದರ್ಭಗಳಲ್ಲಿ ಪ್ರತ್ಯೇಕಿಸುವಿಕೆ ಮತ್ತು ಏಕಾಂಗಿಯಾಗಿಡುವಿಕೆ ಇರುತ್ತದೆ. ಹುಟ್ಟಿನ ಸಂದರ್ಭದಲ್ಲಿ ತಾಯಿಯು ಪ್ರತ್ಯೇಕಿಸಲ್ಪಡುತ್ತಾಳೆ. ಮೈನೆರದ ಮತ್ತು ದೀಕ್ಷಾ ಸಂದರ್ಭಗಳಲ್ಲಿ ಕೆಲವೊಂದು ಕಾಲ ಪ್ರತ್ಯೇಕಿಸುವುದನ್ನು ಮತ್ತು ಏಕಾಕಿಯಾಗಿಡುವುದನ್ನು ಆಚರಿಸಲಾಗುವುದು. ಮದುವೆ ಸಂದರ್ಭದಲ್ಲಿ ವಿವಾಹ ನಿಶ್ಚಯ ಸಮಾರಂಭದಿಂದ ಹಿಡಿದು ಮುಹೂರ್ತ ಸಮಾರಂಭದವರೆಗೆ ವಧುವರರು ಪರಸ್ಪರ ಭೇಟಿಯಾಗುವಂತಿಲ್ಲ. ಮೈನೆರೆಯುವಾಗ ಸ್ತ್ರೀಯು ಪ್ರತ್ಯೇಕಿಸಲ್ಪಡುತ್ತಾಳೆ. ಸಾವಿನ ಸಂದರ್ಭದಲ್ಲಿ ಪ್ರತ್ಯೇಕಿಸುವುದು ಹೆಚ್ಚು ಎದ್ದು ಕಾಣುತ್ತದೆ. ಶವವನ್ನಷ್ಟೇ ಏಕಾಕಿಯಾಗಿರಿಸುವುದಾಗಿರದೆ ಸಂಬಂಧಿಕರೆಲ್ಲರನ್ನೂ ಸಮಾಜದ ಉಳಿದವರಿಂದ ಪ್ರತ್ಯೇಕಿಸಲಾಗುವುದು. ಮೃತರ ಸಂಬಂಧಿಕರು ತಲೆಗೂದಲು ಮತ್ತು ಬೆರಳುಗಳನ್ನು ಬೆಳೆಯಲು ಬಿಡುವುದನ್ನು ಮತ್ತು ಹಳೆಯ ಕೊಳೆಯ ಬಟ್ಟೆ ಧರಿಸುವುದನ್ನು ನೋಡಿದರೆ ಸಮಾಜದ ಬೇರೆ ಯಾರೂ, ಕ್ಷೌರಿಕ, ಅಗಸ ಮೊದಲಾದವರು ಅವರನ್ನು ಮುಟ್ಟದಿರುವುದು ಸ್ಪಷ್ಟವಾಗುತ್ತದೆ. ಪ್ರತ್ಯೇಕಿಸುವಿಕೆಯ ಅವಧಿ ಮತ್ತು ವಿಸ್ತಾರಗಳು ಸಾವಿನ ವಿಷಯದಲ್ಲಿ ಬೇರೆಯೇ ಇದ್ದರೂ ಪ್ರತ್ಯೇಕಿಸುವಿಕೆ ಇದೆ ಎಂಬುದು ನಿರ್ವಿವಾದ. ಕಲುಷಿತ ವ್ಯಕ್ತಿ ಇಲ್ಲವೇ ವಸ್ತುವಿನ ಸೋಂಕಿನಿಂದ ಪವಿತ್ರವಿದ್ದುದು ಅಪವಿತ್ರವಾದ ಸಂದರ್ಭದಲ್ಲಿ, ಇಲ್ಲವೇ ಒಂದು ಕುಲದವರು ಬೇರೊಂದು ಕುಲದವರೊಂದಿಗೆ ವ್ಯವಹರಿಸಿ ದೂಷಿತಗೊಂಡ ಸಂದರ್ಭದಲ್ಲಿ ಕೂಡ ಅವರನ್ನು ಪ್ರತ್ಯೇಕಿಸುವುದು ಇರುತ್ತದೆ. ಕಲುಷಿತ ವ್ಯಕ್ತಿಗಳು ಪವಿತ್ರವಿದ್ದವರಿಂದ ದೂರ ಇರತಕ್ಕದ್ದು. ಆದ್ದರಿಂದ ಒಂದು ಕುಲ ಬಾಂಧವರು ಇನ್ನೊಂದು ಕುಲ ಬಾಂಧವರಿಂದ ಬೇರೆ ಇರತಕ್ಕದ್ದು. ಹೀಗೆ ಆದಿಕಾಲದ ಸಮಾಜದಲ್ಲಿ ಅಪಾವಿತ್ರಕ್ಕೆ ಕಾರಣವಾಗುವ ವಸ್ತು ಇಲ್ಲವೇ ವ್ಯಕ್ತಿಯನ್ನು ಪ್ರತ್ಯೇಕಿಸುವುದು ರೂಢಿಯಲ್ಲಿ ಬಂದಿತು. ಆದಿಕಾಲದ ಸಮಾಜದಲ್ಲಿ ದೋಷದ ಕಲ್ಪನೆಯೊಂದಿಗೆ ದೋಷವನ್ನೂ ಹೋಗಲಾಡಿಸಲು ಅನುಸರಿಸಬೇಕಾದ ಶುದ್ಧೀಕರಣ ವಿಧಾನಗಳು ಹುಟ್ಟಿಕೊಂಡವು. ಮಾಲಿನ್ಯವನ್ನು ತೊಡೆದುಹಾಕುವ ಸಾಧನಗಳಾಗಿ ನೀರು ಮತ್ತು ರಕ್ತವನ್ನು ಬಳಸಲಾಗುತ್ತದೆ. ದೂಷಿತ ವ್ಯಕ್ತಿಯನ್ನು ಶುದ್ಧಗೊಳಿಸಲು ಅವನ ಮೇಲೆ ನೀರನ್ನಾಗಲಿ ರಕ್ತವನ್ನಾಗಲಿ ಸಿಂಪಡಿಸಿದರೆ ಸಾಕಾಗುತ್ತದೆ. ಶುದ್ಧೀಕರಣ ವಿಧಿಕರ್ಮಗಳಲ್ಲಿ ಬಟ್ಟೆ ಬದಲಿಸುವುದು, ಕೂದಲನ್ನು ಕತ್ತರಿಸುವುದು, ಉಗುರನ್ನು ತೆಗೆಯುವುದು ಮುಂತಾದುವಲ್ಲದೆ ಬೆವರು, ಸ್ನಾನ, ಬೆಂಕಿ, ಹೊಗೆ ಹಾಕುವುದು, ಲೋಬಾನ ಇಲ್ಲವೇ ಊದಿನ ಕಡ್ಡಿ ಉರಿಸುವುದು ಮತ್ತು ಗಿಡದ ಕೊಲ್ಲೆಗಳಿಂದ ಗಾಳಿ ಹಾಕಿಕೊಳ್ಳುವುದು ಸೇರಿರುತ್ತದೆ. ಇವು ಮಾಲಿನ್ಯ ತೊಡೆದುಹಾಕುವ ವಿಧಾನಗಳಾಗಿದ್ದವು. ಆದರೆ ಆದಿಕಾಲದ ಸಮಾಜದಲ್ಲಿ ಮಾಲಿನ್ಯ ತೊಡೆದುಹಾಕುವ ಇನ್ನೂ ಒಂದು ವಿಧಾನವಿದ್ದಿತು. ಅದು ಮಾಲಿನ್ಯವನ್ನು ಒಬ್ಬನಿಂದ ಇನ್ನೊಬ್ಬನಿಗೆ ವರ್ಗಾಯಿಸುವುದಾಗಿತ್ತು. ಈ ಮೊದಲೇ ಅಪವಿತ್ರಗೊಂಡವನಿಗೆ ಅದನ್ನು ವರ್ಗಾಯಿಸುವುದಾಗಿತ್ತು. ನ್ಯೂಜಿಲೆಂಡ್ನಲ್ಲಿ ಯಾರಾದರೂ ಒಬ್ಬನ ತಲೆಯನ್ನು ತಟ್ಟಿದರೆ, ತಲೆಯು ಶರೀರದ ವಿಶೇಷ ಶುದ್ಧ ಭಾಗವಾಗಿರುವುದರಿಂದ ಆ ವ್ಯಕ್ತಿ ಅಶುದ್ಧನಾಗಿ ಬಿಡುತ್ತಾನೆ. ಅವನು ಜರಿ ಗಿಡದ ಬೇರುಗಳಿಗೆ ತನ್ನ ಕೈ ತಿಕ್ಕುವುದರಿಂದ ಶುದ್ಧನಾಗುವನು. ಆ ಜರಿ ಗಿಡದ ಬೇರನ್ನು ಹೆಣ್ಣು ಮಕ್ಕಳ ವಂಶದಲ್ಲಿ ಮನೆ ಯಜಮಾನ ತಿನ್ನುತ್ತಾನೆ. ತೊಂಗ ದೇಶದಲ್ಲಿ ಯಾರಾದರೂ ನಿಷೇಧಿತ ಆಹಾರ ತಿಂದರೆ ಪಂಗಡದ ಮುಖ್ಯಸ್ಥನು ಅವನ ಹೊಟ್ಟೆಯ ಮೇಲೆ ತನ್ನ ಪಾದವನ್ನು ಇಡುವುದರಿಂದ
ಶುದ್ಧನಾಗುವನು. ಪಶು ಬಲಿಯನ್ನು ಕೊಡುವ ಪದ್ಧತಿಯಲ್ಲಿ ಕೂಡ ಮಾಲಿನ್ಯದ ವರ್ಗಾವಣೆಯ ವಿಚಾರವಿದ್ದಂತೆ ತೋರುತ್ತದೆ. ಫಿಜಿಯಲ್ಲಿ ನಿಷೇಧಿತ ವ್ಯಕ್ತಿ ತನ್ನ ಕೈಯನ್ನು ಹಂದಿಗೆ ಒರೆಸುವುದರಿಂದ ಅದು ಪಂಗಡದ ಮುಖ್ಯಸ್ಥನ ದೃಷ್ಟಿಯಲ್ಲಿ ಪವಿತ್ರವಾಗುತ್ತಿತ್ತು. ಉಗಾಂಡದಲ್ಲಿ ಸತ್ತ ಅರಸನಿಗಾಗಿ ಆಚರಿಸಿದ ಶೋಕದ ಅವಧಿಯ ಕೊನೆಗೆ ಬಲಿಪಶುವಿನ ಜೊತೆಗೆ ಆಕಳು, ಆಡು, ನಾಯಿ, ಕೋಳಿ ಮತ್ತು ಅರಮನೆಯ ಧೂಳು ಮತ್ತು ಬೆಂಕಿಯನ್ನು ಬುನಿಯೋರೋ ಗಡಿಗೆ ಸಾಗಿಸಲಾಗುತ್ತಿತ್ತು ಮತ್ತು ಅಲ್ಲಿ ಪ್ರಾಣಿಗಳ ಅವಯವಗಳನ್ನು ಕತ್ತರಿಸಿ ಅವನ್ನು ಸಾಯಲು ಬಿಡುತ್ತಿದ್ದರು. ಈ ಪದ್ಧತಿ ಅರಸ ಮತ್ತು ಅರಸಿಯರ ಮಾಲಿನ್ಯವನ್ನು ತೊಳೆಯುತ್ತದೆಂದು ನಂಬಲಾಗಿತ್ತು. ಆದಿಕಾಲದ ಸಮಾಜದಲ್ಲಿದ್ದ ಮಾಲಿನ್ಯದ ಕಲ್ಪನೆಗೆ ಸಂಬಂಧಿಸಿದ ಸಂಗತಿಗಳು ಹೀಗಿರುತ್ತವೆ. ಪ್ರಾಚೀನ ಸಮಾಜದಲ್ಲಿ ಪ್ರಚಲಿತವಿದ್ದ ಮಾಲಿನ್ಯದ ಕಲ್ಪನೆ ಆದಿಕಾಲದ ಸಮಾಜದಲ್ಲಿ ಇದ್ದುದಕ್ಕಿಂತ ವಸ್ತುತಃ ಭಿನ್ನವಾಗಿರಲಿಲ್ಲ. ಮಾಲಿನ್ಯದ ಮೂಲಗಳ ಬಗೆಗೆ ಭಿನ್ನತೆ ಇದ್ದಂತೆ ಶುದ್ಧೀಕರಣ ವಿಧಿವಿಧಾನಗಳ ಬಗೆಗೂ ಭಿನ್ನತೆ ಇರುತ್ತದೆ. ಆದರೆ ಈ ವ್ಯತ್ಯಾಸಗಳನ್ನು ಬಿಟ್ಟರೆ ಮಾಲಿನ್ಯದ ಮತ್ತು ಶುದ್ಧೀಕರಣದ ಮಾದರಿ ಆದಿ ಮತ್ತು ಪ್ರಾಚೀನ ಸಮಾಜಗಳಲ್ಲಿ ಒಂದೇ ಆಗಿರುತ್ತದೆ. ಈಜಿಪ್ತದಲ್ಲಿ ಮಾಲಿನ್ಯ ಪದ್ಧತಿಯನ್ನು ಆದಿಕಾಲದ ಮಾಲಿನ್ಯ ಪದ್ಧತಿಗೆ ಹೋಲಿಸಿದರೆ ಈಜಿಪ್ತದಲ್ಲಿ ಅದನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆಚರಿಸುತ್ತಿದ್ದುದನ್ನು ಬಿಟ್ಟರೆ ಮತ್ತೇನೂ ವ್ಯತ್ಯಾಸ ಕಾಣುವುದಿಲ್ಲ. ಗ್ರೀಕರಲ್ಲಿ ರಕ್ತಪಾತ, ಭೂತದ ಸಾನ್ನಿಧ್ಯ, ಸಾವು, ಲೈಂಗಿಕ ವ್ಯವಹಾರ, ಕೂಸಿನ ಜನನ, ಮೃತದೇಹವನ್ನು ಸಾಗಿಸುವುದು, ಅವರೆಕಾಯಿ ಸಾರು, ಗಿಣ್ಣು ಮತ್ತು ಬೆಳ್ಳುಳ್ಳಿಗಳಂಥ ಪದಾರ್ಥಗಳನ್ನು ಸೇವಿಸುವುದು, ಅನಧಿಕೃತ ವ್ಯಕ್ತಿಗಳು ಪವಿತ್ರ ಸ್ಥಳಗಳನ್ನು ಪ್ರವೇಶಿಸುವುದು ಮತ್ತು ಕೆಲವು ಸಂದರ್ಭಗಳಲ್ಲಿ ಹೊಲಸು ಮತ್ತು ಬಳಸುವುದು ಮತ್ತು ಜಗಳವಾಡುವುದು ಮಾಲಿನ್ಯದ ಕಾರಣಗಳಾಗಿದ್ದವು. ಗ್ರೀಕರ ಶುದ್ಧೀಕರಣ ಸಾಧನಗಳಲ್ಲಿ ಶುದ್ಧೋದಕ, ಗಂಧಕ, ಉಳ್ಳಾಗಡ್ಡೆ, ಹೊಗೆ ಹಾಕುವಿಕೆ ಮತ್ತು ಬೆಂಕಿ, ಲೋಬಾನ, ಕೆಲವು ಮರದ ಕೊಲ್ಲೆಗಳು ಮತ್ತು ಸಣ್ಣ ಸಸ್ಯಗಳ ಡಾಂಬಾರು, ಉಣ್ಣೆ, ಕೆಲವು ಹರಳುಗಳು ಮತ್ತು ತಾಯತಗಳು, ಬಿಸಿಲು ಮತ್ತು ಬಂಗಾರದಂಥ ಹೊಳೆಯುವ ವಸ್ತುಗಳು, ಯಜ್ಞಾಹುತಿಯ ಪಶುಗಳು, ವಿಶೇಷವಾಗಿ ಹಂದಿ, ಅದರಲ್ಲಿಯೂ ಅವುಗಳ ರಕ್ತ ಮತ್ತು ತೊಗಲು, ಕೊನೆಯದಾಗಿ ಕೆಲವು ಹಬ್ಬಗಳು ಮತ್ತು ಹಬ್ಬದ ಕರ್ಮಾಚರಣೆಗಳು, ಅದರಲ್ಲಿಯೂ ಶಪಿಸುವ ಮತ್ತು ಬಲಿ ಕೊಡುವ ಕರ್ಮಗಳು ಸೇರಿದ್ದವು. ದೂಷಿತ ವ್ಯಕ್ತಿಯ ಕೂದಲು ಕತ್ತರಿಸುವುದು ಇಲ್ಲವೇ ಯಜ್ಞಕ್ಕೆ ಬಲಿಯಾದ ಪಶುವಿನ ಮಾಂಸದಿಂದ ತಯಾರಿಸಿದ ಆಹಾರವನ್ನು ದೇವತೆಯ ಸಾನ್ನಿಧ್ಯದಲ್ಲಿ ಸಾಮೂಹಿಕವಾಗಿ ಸೇವಿಸುವುದು ಸಾಮಾನ್ಯ ಶುದ್ಧೀಕರಣ ವಿಧಾನವಾಗಿತ್ತು. ರೋಮನ್ನರ ಮಾಲಿನ್ಯ ಮತ್ತು ಶುದ್ಧೀಕರಣ ಕಲ್ಪನೆಯ ಎದ್ದು ಕಾಣುವ ಅಂಶಗಳು ಅದರ ಪ್ರಾದೇಶಿಕ ಮತ್ತು ಸಾಮಾಜಿಕ ಮಾಲಿನ್ಯ ಮತ್ತು ಶುದ್ಧೀಕರಣಕ್ಕೆ ಸಂಬಂಧಿಸಿದ ನಂಬಿಕೆಯಲ್ಲಿ ಒಡೆದು ಕಾಣುತ್ತವೆ. ಬೆಳಕಿನಿಂದ ಮಾಡುವ ಗೃಹ ಶುದ್ಧೀಕರಣ ವಿಧಾನವು ಗ್ರಾಮಾಂತರ ಜಿಲ್ಲೆಯನ್ನು ನಿಯತಕಾಲಿಕವಾಗಿ ಶುದ್ಧಗೊಳಿಸಲು ಅನುಸರಿಸಿದ ವಿಧಿಕರ್ಮವನ್ನು ಹೋಲುತ್ತದೆ. ಲುಸ್ತ್ರಾತಿಯೋ ಪಾಜಿ ಜಿಲ್ಲೆಯ ಗಡಿಗುಂಟ ನಡೆಸುವ ಧಾರ್ಮಿಕ ಮೆರವಣಿಗೆ ಮತ್ತು ಯಜ್ಞ ಕರ್ಮವನ್ನೊಳಗೊಂಡಿರುತ್ತದೆ. ಇಂದಿನ ಕಾಲದಲ್ಲಿ ಪಟ್ಟಣದ ಗೋಡೆಗಳ ಸುತ್ತ ಇಂಥದ್ದೇ ಅಂಬುರ್ಬಿಯಂ ಎಂಬ ಮೆರವಣಿಗೆಯನ್ನು ಹೊರಡಿಸಲಾಗುತ್ತಿತ್ತೆಂದು ತೋರುತ್ತದೆ. ಅದಕ್ಕೆ ಐತಿಹಾಸಿಕ ಕಾಲದಲ್ಲಿ ಆಪತ್ತು ಒದಗಿದಾಗ ನಗರದ ವಿಶೇಷ ಶುದ್ಧೀಕರಣವನ್ನು ಕೈಗೊಳ್ಳಲಾಗುತ್ತಿತ್ತು. ಉದಾಹರಣೆಗೆ, ಎರಡನೇ ಪ್ಯೂನಿಕ್ ಯುದ್ಧದ ಪ್ರಾರಂಭದಲ್ಲಿ ಒದಗಿದ ಆಪತ್ತಿನ ಬಳಿಕ ಶುದ್ಧೀಕರಣ ಕ್ರಮ ಕೈಗೊಳ್ಳಲಾಗಿತ್ತು. ಇಂಥ ಪಶ್ಚಾತ್ತಾಪ ಮೂಲಕ ಶುದ್ಧ ಸಂಸ್ಕಾರಗಳ ಉದ್ದೇಶ ದೇವರುಗಳೊಂದಿಗೆ ರಾಜಿ ಮಾಡಿಕೊಳ್ಳುವುದಾಗಿರುತ್ತದೆ. ಶುದ್ಧೀಕರಣ ಸಮಾರಂಭದ ಜೊತೆಗೆ ವಸಾಹತು ಸ್ಥಾಪನೆ ನಡೆಯುತ್ತಿತ್ತು. ಗಡಿ ರಕ್ಷಣೆಗಾಗಿ ಹೊತ್ತಿಸಿದ ಬೆಂಕಿ ಮತ್ತು ನಗರದ ಬೀದಿಗಳಲ್ಲಿ ಹಚ್ಚಿದ ದೀಪ ಕೂಡ ಮೂಲದಲ್ಲಿ ಶುದ್ಧಿ ಸಂಸ್ಕಾರದ ವಿಧಾನಗಳಾಗಿರಬಹುದಾಗಿದೆ. ನಂತರದ ಅಂತ್ಯಾವಧಿವರೆಗೆ ಲುಪರ್ಕಿ ಎಂಬ ಅರ್ಚಕರು ಪ್ಯಾಲಟಿನೆಡ್ದ ವಸಾಹತುವಾಗಿದ್ದ ಅತಿ ಪೂರ್ವದ ರೋಮ ನಗರದ ಗಡಿಗುಂಟ ಪ್ರದಕ್ಷಿಣೆ ಹಾಕುತ್ತಿದ್ದರು. ಅದಕ್ಕೂ ಮೊದಲು ಆ ಆದಿಕಾಲದ ನಗರದ ಪ್ರಾಚೀನ ಪ್ರದೇಶದ ಗಡಿಗುಂಟ ವಿಧಿವತ್ತಾದ ಮೆರವಣಿಗೆಯನ್ನು ಪ್ರತಿ ವರ್ಷ ಸುತ್ತುತ್ತಿತ್ತು.
ಅದರ ಮುಂದಾಳತ್ವವನ್ನು ಆರ್ವಾಲ ಸೋದರ ಸಂಬಂಧಿಯ ಅರ್ಚಕರು ವಹಿಸುತ್ತಿದ್ದರು. ಆ ಸಮಾರಂಭಕ್ಕೆ ಅಮ್ರವಾಲಿಯ ಎಂದು ಕರೆಯಲಾಗಿದ್ದು, ಅದು ಸ್ಪಷ್ಟವಾಗಿ ಪರಿಹಾರ ವಿಧಿಯಾಗಿತ್ತು. ರೋಮಿನ ಪ್ರದೇಶ ವಿಸ್ತಾರಗೊಂಡಾಗ ಅದರ ಜೊತೆಗೆ ಈ ಶುದ್ಧೀಕರಣ ಸಮಾರಂಭವನ್ನು ಏರ್ಪಡಿಸಿದಂತೆ ತೋರುವುದಿಲ್ಲ. ಬೇರೆಡೆಯಲ್ಲಿ ಪ್ರದೇಶದ ಸುತ್ತಲೂ ಕೈಗೊಳ್ಳಲಾಗುತ್ತಿದ್ದ ಪರಿಹಾರ ಸಮೀಕ್ಷೆಗಳು ಸಾಮಾನ್ಯವಾಗಿದ್ದವು. ಅವು ಇಟಲಿಯ ಒಳಗೆ ಮತ್ತು ಹೊರಗೆ ಮತ್ತು ವಿಶೇಷವಾಗಿ ಗ್ರೀಸಿನಲ್ಲಿ ನಡೆಯುತ್ತಿದ್ದವು. ವಿಧಿವತ್ತಾದ ಶಬ್ದಗಳು ಮತ್ತು ಸಾಂಪ್ರದಾಯಿಕ ಮಂತ್ರಗಳ ಆಸ್ಖಲಿತ ಘೋಷಣೆ ಒಂದು ತರಹದ ಮಾಂತ್ರಿಕ ಪರಿಣಾಮ ಉಂಟುಮಾಡುತ್ತಿದ್ದವು. ಮಂತ್ರೋಚ್ಚಾರಣೆ ತಪ್ಪಾದಲ್ಲಿ ದಂಡ ತೆರಬೇಕಾಗುತ್ತಿತ್ತು, ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕಾಗುತ್ತಿತ್ತು. ಅದೇ ರೀತಿ ರೋಮದ ಪ್ರಪ್ರಥಮ ಕಾಯ್ದೆ ಪದ್ಧತಿಯಲ್ಲಿ ಕಾಯ್ದೆ ಪದಗಳನ್ನು ತಪ್ಪಾಗಿ ಉಚ್ಚರಿಸಿದಲ್ಲಿ ಆ ಮೊಕದ್ದಮೆ ರದ್ದಾಗುತ್ತಿತ್ತು. ಉಳಿದ ಹಳೆಯ ಪದ್ಧತಿಯ ಪ್ರಾಚೀನ ಆಚರಣೆಗಳು ಶುದ್ಧೀಕರಣ ಕಲ್ಪನೆಗೆ ಸಂಬಂಧಿಸಿದ್ದವು. ಮಂಗಳನ ಪ್ರಾಚೀನ ಅರ್ಚಕರಾದ ಸಲಾಯಿಗಳು ನಿಶ್ಚಿತ ಸಮಯಕ್ಕೆ ನಗರದ ನಿಲ್ದಾಣಗಳನ್ನು ಬಳಸಿ ನಗರದ ತುಂಬ ತಿರುಗಾಡುತ್ತಿದ್ದರು. ಅವರಲ್ಲಿ ಆಯುಧಗಳನ್ನು ತಿಕ್ಕಿ ಹಸನುಗೊಳಿಸುವುದು ಮತ್ತು ಕಹಳೆಯನ್ನು ತಿಕ್ಕಿ ಹಸನುಗೊಳಿಸುವುದು ರೂಢಿಯಲ್ಲಿತ್ತು. ಸೈನ್ಯದ ಆಯುಧಗಳ ಪರಿಣಾಮಕಾರಿ ಬಳಕೆಗೆ ಅವುಗಳನ್ನು ಉಜ್ಜಿ ಶುದ್ಧಗೊಳಿಸುವುದು ಅವಶ್ಯವಿದ್ದಿತೆಂದು ಇದರಿಂದ ಸಾಬೀತಾಗುತ್ತದೆ. ಜನಗಣತಿಯ ಮುಕ್ತಾಯ ಸಮಯಕ್ಕೆ ಆಚರಿಸಲಾಗುತ್ತಿದ್ದ ನಿರ್ಮಲೀಕರಣವು ನಿಜಕ್ಕೂ ಸೈನಿಕ ಕಾರ್ಯಾಚರಣೆಯಾಗಿದ್ದಿತು, ಏಕೆಂದರೆ ಅದು ನಾಗರಿಕ ಉಡುಪಿನಲ್ಲಿದ್ದ ಸೈನಿಕರಿಂದ ಕೂಡಿದ ಕೋಮಾತಿಯ ಸೆಂತೂರಿಯಕ್ಕೆ ಸಂಬಂಧಿಸಿದ್ದಾಗಿತ್ತು. ಸೈನಿಕರಲ್ಲಿ ಮೂಢ ಭಾವನೆಗಳನ್ನು ಹೋಗಲಾಡಿಸುವುದಕ್ಕಾಗಿ ಸೈನ್ಯ ರಣರಂಗದಲ್ಲಿದ್ದಾಗ ಮೇಲಿಂದ ಮೇಲೆ ನಿರ್ಮಲೀಕರಣ, ಅಂದರೆ ಲುಸ್ತ್ರಾತಿಯೋ ಎಕ್ಸಿಸ್ಟಸ್ ಅನ್ನು ಕೈಗೊಳ್ಳಲಾಗುತ್ತಿತ್ತು. ಅದು ಕೇವಲ ಮುನ್ನೆಚ್ಚರಿಕೆಯ ಕ್ರಿಯೆಯಾಗಿತ್ತು. ಹಡಗುಗಳ ನಿರ್ಮಲೀಕರಣ ಕೂಡ ನಡೆಯುತ್ತಿತ್ತು. ಎಲ್ಲ ಆದಿಮಾನವರಂತೆ ಇಬ್ರೂ ಜನರಲ್ಲಿ ಕೂಡ ಮೈಲಿಗೆಯ ಕಲ್ಪನೆ ಇದ್ದಿತು. ವಲಸು ಪ್ರಾಣಿಗಳ ಮೃತದೇಹವನ್ನು ತಿನ್ನುವುದರಿಂದ, ಇಲ್ಲವೇ ಸರೀಸೃಪಗಳನ್ನು ಮುಟ್ಟುವುದರಿಂದ, ಇಲ್ಲವೇ ತಿನ್ನುವುದರಿಂದ ಮತ್ತು ಕಂಡ ಗೊರಸುಳ್ಳ ಆ ಕಂಡ ಪದದ ಆಹಾರವನ್ನು ಜಗಿದ, ತಿನ್ನದ, ಅಂಗೈ ಮೇಲೆ ನಡೆಯುವ, ನಾಲ್ಕು ಕಾಲುಗಳ ಮೇಲೆ ನಡೆಯುವ ಯಾವುದೇ ಪ್ರಕಾರದ ಹೊಲಸು ಪ್ರಾಣಿಗಳ ಸಂಪರ್ಕದಿಂದ ಮೈಲಿಗೆ ಉಂಟಾಗುತ್ತದೆಂಬುದು ಅವರ ಮೈಲಿಗೆಯ ಕಲ್ಪನೆಯ ವಿಶಿಷ್ಟ ಸ್ವರೂಪವಾಗಿರುತ್ತದೆ. ಯಾವುದೇ ಹೊಲಸು ವ್ಯಕ್ತಿಯನ್ನು ಮುಟ್ಟುವುದರಿಂದ ಇಬ್ಬರುಗಳಿಗೆ ಮೈಲಿಗೆ ತಗುಲುತ್ತಿತ್ತು. ಇಬ್ಬರು ಕಲ್ಪನೆಯ ಪ್ರಕಾರ ಮೈಲಿಗೆಯ ಬೇರೆ ಎರಡು ಲಕ್ಷಣಗಳನ್ನು ಉಲ್ಲೇಖಿಸಬಹುದು. ಮೂರ್ತಿ ಪೂಜೆಯಿಂದ ವ್ಯಕ್ತಿಗಳು ಮತ್ತು ಲೈಂಗಿಕ ಅವ್ಯವಹಾರಗಳಿಂದ ಭೂಮಿ ಅಪವಿತ್ರವಾಗುತ್ತದೆಂದು ಇಬ್ಬರು ಜನರು ನಂಬಿದ್ದರು. ಈ ಸಮೀಕ್ಷೆಯ ಆಧಾರದ ಮೇಲಿಂದ ಅಪವಿತ್ರತೆಯ ಕಲ್ಪನೆಯಿರದ ಯಾವುದೇ ಜನರು ಆದಿ ಇಲ್ಲವೇ ಪ್ರಾಚೀನದಲ್ಲಿ ಇದ್ದಿರಲಿಲ್ಲ ಎಂದು ಧೈರ್ಯವಾಗಿ ತೀರ್ಮಾನಿಸಬಹುದಾಗಿದೆ. ಇಲ್ಲಿಗೆ ಈ ಒಂದು ಭಾಗದ ಓದು ಮುಗಿಯಿತು. ಧನ್ಯವಾದಗಳು ಎಲ್ಲರಿಗೂ.